ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ವೋಟ್ಸ್. ನಾವು ಇವತ್ತು ನಿಮ್ಗೆ ಒಬ್ರು ಟ್ಯಾಲೆಂಟೆಡ್ ಆಗಿರೋ ವ್ಯಕ್ತಿನ ಪರಿಚಯ ಮಾಡಿಸ್ತೀವಿ. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾರು ಅಂತ ನೋಡೋಣ ಬನ್ನಿ. ಮೋಟಿವೇಶನಲ್ ಸ್ಪೀಕರ್ ಅಂಡ್ ಟ್ಯಾಲೆಂಟೆಡ್ ಆಗಿರುವಂತಹ ಮಿಸ್ಟರ್ ಅಲೋಕ್ ಜೈನ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಅಲೋಕ್ ಅವರೇ, ನಮಸ್ಕಾರ. ಹೇಗಿದ್ದೀರಾ? ಸೂಪರ್. ನೀವು? ನಾನ್ ತುಂಬಾ ಚೆನ್ನಾಗಿ. ಸೊ ಎಸ್, ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ. ನನ್ನ ಹೆಸರು ಅಲೋಕ್ ಜೈನ್ ಅಂತ. ನಾನು ತುಂಬಾ ವರ್ಷಗಳಿಂದ ಎಲ್ಲಾ ಫೀಲ್ಡ್ ಅಲ್ಲೂ ಎಲ್ಲಾ ಅಚೀವ್ಮೆಂಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಈಗ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಲ್ಲೆಲ್ಲ ಆಡ್ಬಿಟ್ಟು ಬಂದಿದ್ದೀನಿ. ಮೇನ್ಲಿ ಸ್ನೂಕರ್ ನನ್ನ ಹಾಬಿ ಇತ್ತು, ಅದನ್ನೇ ಈಗ ಪ್ರೊಫೆಷನ್ ತಗೊಂಡು ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಆಡ್ಬಿಟ್ಟು ಬಂದಿದ್ದೀನಿ. ಈ ಸತಿ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಹೋಯ್ತು, ನೆಕ್ಸ್ಟ್ ಸೆಮಿ ಫೈನಲ್ಸ್ ಅಲ್ಲಿ ಹೋಗುತ್ತೆ. ನೆಕ್ಸ್ಟ್ ನಾನು ಫಸ್ಟ್ ಬದಲೇ ಬರ್ತೀನಿ ಅಂತ ನನಗೆ ಇದಿದೆ. ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಸೊ ನೀವು ಇಂಟರ್ನ್ಯಾಷನಲ್ ಪ್ಯಾರಾ ಸ್ನೂಕರ್ ಪ್ಲೇಯರ್ ಆಗಿ ನಮ್ಮ ಭಾರತವನ್ನ ರೆಪ್ರೆಸೆಂಟ್ ಮಾಡಿದೀರಾ. ಅಲ್ಲಿ ಇನ್ನು ಬೇರೆ ದೇಶದ ಆಟಗಾರರು ಕೂಡ ಬಂದಿರ್ತಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಹೌದು, ನಮ್ದು ಈ ಸತಿ ಫಸ್ಟ್ ಟೈಮ್ ಇದ್ದಿದ್ದು. ಇಂಡಿಯಾ ಇಂದ ಫಸ್ಟ್ ಟೈಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ಕೊಂಡು ಪ್ಯಾರಾ ಸ್ನೂಕರ್ ಪ್ಲೇಯರ್ಸ್ ಹೋಗಿರೋದು. ಯಾಕಂದ್ರೆ ಮುಂಚೆ ಎಲ್ಲ ನಮ್ಗೆ ಅಷ್ಟೊಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಐ ಆಮ್ ಟ್ರೈಯಿಂಗ್ ಫ್ರಮ್ 5 years. ದಿಸ್ ಇಸ್ ದ ಫಸ್ಟ್ ಟೈಮ್ ನಂಗೆ ಸಿಕ್ಕಿರೋದು ಈ ಚಾನ್ಸ್. ಅಂಡ್ ವಿ ಆರ್ ವೆರಿ ಲಕ್ಕಿ ಬಿಕಾಸ್ USA ವೀಸಾ ಸಿಗದೆ ಕಷ್ಟ. ಅದರಲ್ಲಿ ವಿ ಹ್ಯಾವ್ ಗಾನ್ ಅಂಡ್ ಕಮ್ ಲಾಸ್ ಏಂಜಲೀಸ್ ರೆಪ್ರೆಸೆಂಟ್ ಮಾಡ್ಬಿಟ್ಟು ಬಂದ್ವಿ. ಸೊ ನೆಕ್ಸ್ಟ್ ಟೈಮ್ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ನಮ್ದು ಫಸ್ಟ್ ಟೈಮ್ ಇತ್ತು, ಅವರೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಮ್ ಫಸ್ಟ್ ಟೈಮ್ ಎಲ್ಲ ಜಾಗ ಹೊಸದು, ಎಲ್ಲ ಹೊಸದಾಗಿತ್ತು. ಬಟ್ ಚೆನ್ನಾಗಿ ಅನಿಸ್ತು. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೈಮ್ ಗೆಲ್ತೀವಿ. ಸೊ ಯಾವಾಗಿಂದ ಪ್ಯಾರಾ ಸ್ನೂಕರ್ ಗೇಮ್ ಸ್ಟಾರ್ಟ್ ಮಾಡಿದ್ದು? ಸ್ಪೋರ್ಟ್ ಬಗ್ಗೆ ಇಂಟ್ರೆಸ್ಟ್ ಹೇಗ್ ಬಂತು ನಿಮಗೆ? ಸ್ನೂಕರ್ ಅಂದ್ರೆ ನಾನು ಚೈಲ್ಡ್ಹುಡ್ ಇಂದ ಆಡ್ತಿದ್ದೆ. ನೋಡಿದಾಗ ಎಲ್ಲ ನಾನು ಅನ್ಕೋತಿದ್ದೆ ಆಡ್ಬೇಕು, ಟ್ರೈ ಮಾಡ್ಬೇಕು ಅಂತ. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಈ ತರ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಆಡ್ತಾ ಇದ್ದೆ. ನಿಂತ್ಕೊಂಡ್ರೆ ಅದ್ರ ಮೇಲೆ ಹೈಟ್ ನ ರೀಚ್ ಮಾಡ್ತಿದ್ದೆ. ಆಮೇಲೆ ಅನ್ನಿಸ್ತು ಐ ಕ್ಯಾನ್ ಟ್ರೈ ಲೈಕ್ ದಟ್ ಓನ್ಲಿ ಅಂದ್ಬಿಟ್ಟು ನಾನು ಟೇಬಲ್ ಲೆವೆಲ್ಗೆ ಕರೆಕ್ಟಾಗಿ ರೀಚ್ ಆಗ್ತೀನಲ್ಲ. ಸೊ ಅದರಿಂದ ನಂಗೊಂದು ಪ್ಲಸ್ ಪಾಯಿಂಟ್ ಅನ್ನಿಸ್ತು. ಬೇರೆಯವರೆಲ್ಲ ಬಗ್ಬಿಟ್ಟು ಆಡ್ಬೇಕಾಗತ್ತೆ, ಬಟ್ ನಾನು ಡೈರೆಕ್ಟ್ ಆಗಿ ಹಿಂಗೆ ಹೊಡಿಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂತು. ಏನೇ ಗೇಮ್ ಅಲ್ಲಿ, ಏನೇ ಸ್ಪೋರ್ಟ್ ಅಲ್ಲಿ ಕಾನ್ಫಿಡೆನ್ಸ್ ಬಂದ್ಮೇಲೆ ಯು ಕ್ಯಾನ್ ಪ್ಲೇ ಇಟ್, ಯು ಕ್ಯಾನ್ ಡೂ ಇಟ್. ಸೊ ಎಸ್, ನಿಮ್ಮ ಲೈಫ್ ನಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ನನ್ನ ಲೈಫ್ ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಟಚ್ ವುಡ್, ನಮ್ ಮನೆಯವರು, ನಮ್ ಫ್ಯಾಮಿಲಿ, ಫ್ರೆಂಡ್ಸು ನಮ್ನೆಲ್ಲ ಪ್ರೀತಿಸೋರು ತುಂಬಾನೇ ಸಪೋರ್ಟ್ ಕೊಡ್ತಾ ಇದ್ದಾರೆ. ಎಲ್ಲರೂ ತುಂಬಾನೇ ಚೆನ್ನಾಗಿ ನೋಡ್ಕೊತಾರೆ ನನ್ನ. ನಮ್ಮ ಮನೆಯವರಂತೂ, ನಮ್ಮ ಅಪ್ಪ ಅಮ್ಮ ಅಂತೂ ದೇ ಆರ್ ವೆರಿ ಗ್ರೇಟ್. ಅವ್ರು ಪೂಜೆ ಮಾಡಿದ್ರು ಸಾಕಾಗಲ್ಲ. ಯಾಕಂದ್ರೆ ದೇ ಹ್ಯಾವ್ ಗ್ರೋನ್ ಮೀ ಲೈಕ್ ದಿಸ್. ನಾನು ಹುಟ್ಟಿದಾಗ ಡಾಕ್ಟರ್ ಎಲ್ಲ ಅನ್ಕೋತಿದ್ರು ಇವ್ನು ಏನ್ ಮಾಡ್ತಾನೆ, ಇವ್ನ ಲೈಫ್ ಹೆಂಗಿರುತ್ತೆ, ಇವ್ರು ಇರೋದೇ ಬೇಡ ಅಂತ ಆ ತರ ಹೇಳ್ತಾ ಇದ್ರು. ಬಟ್ ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ ಎಲ್ಲ ಸೇರಿ ನಾವು ಜೈನ್ಸ್ ಇರೋದ್ರಿಂದ ಈ ತರ ಎಲ್ಲ ಮಾಡಕ್ ಆಗಲ್ಲ, ವಿ ಹ್ಯಾವ್ ಟು ಲೈಕ್ ಮೇಕ್ ಹಿಮ್ ಗ್ರೋ ಅಂದ್ಬಿಟ್ಟು ನನ್ನ ಉಳಿಸ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಇಷ್ಟು ಸಪೋರ್ಟಿವ್ ಆಗಿ ನನ್ನ ಕಾನ್ಫಿಡೆನ್ಸ್ ತುಂಬಿದ್ರು ಅಂದ್ರೆ ನಾನು ಏನೇ ಮಾಡ್ಲಿ ನೀನ್ ಮಾಡ್ಬೋದು ಟ್ರೈ ಮಾಡು ಅಂತ ಹೇಳ್ಕೊಟ್ಟಿದ್ ನಮ್ಮಮ್ಮ ನಮ್ಮಪ್ಪ. ಆದ್ಮೇಲೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಮತ್ತೆ ನಮ್ಮ ಫ್ರೆಂಡ್ಸ್ ಅಂತೂ ಔಟ್ ಸ್ಟ್ಯಾಂಡಿಂಗ್. ಎಲ್ಲರೂ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದ್ರೆ ದೇ ವಿಲ್ ನೆವರ್ ಲೆಟ್ ಮೀ ಡೌನ್. ಸೊ ನಿಮ್ಮ ಈ ಸಕ್ಸಸ್ ಗೆ ನಿಮ್ಮ ಪೇರೆಂಟ್ಸ್ ಅಂಡ್ ಫ್ಯಾಮಿಲಿ ಕೂಡ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. 100% ಈ ಸಕ್ಸಸ್ಗೆ ನನ್ನ ಪೂರ್ತಿ ಸರೌಂಡಿಂಗ್ ಅಲ್ಲಿ ಇರೋ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತೆ ನನ್ನ ಫ್ಯಾನ್ಸ್. ಅಂಡ್ ಈ ಒಂದು ಸ್ಪೋರ್ಟ್ ಅಲ್ಲಿ ನಿಮ್ಗೆ ಯಾರಾದ್ರೂ ಟ್ರೈನರ್ ಅಂತಿದಾರ, ಕೋಚ್, ಅಥವಾ ನಿಮ್ ರೂಟೀನ್ ಹೇಗಿರುತ್ತೆ? ನಂಗೆ ಆಕ್ಚುಲಿ ಟ್ರೈ ಮಾಡ್ತಾ ಇದೆ. ಅವಾಗ ಏನು ಆಪರ್ಚುನಿಟಿ ಸಿಗ್ತಾ ಇರ್ಲಿಲ್ಲ ಇದಕ್ಕೆ ಹೋಗಕ್ಕೆ. ಅವಾಗ ಬ್ಯಾಂಗ್ಳೂರಲ್ಲಿ ಒಬ್ರು ಸಾಗರ್ ಗೌಡ ಅಂತಿದ್ದಾರೆ, ಅವರು KDBSA ಅಂತ ಓಪನ್ ಮಾಡಿದ್ರು. ಅವರು ನಂಗೆ ಸ್ನೂಕರ್ ಅಲ್ಲಿ ಹೆಲ್ಪ್ ಮಾಡಿದ್ರು. ಮತ್ತೆ ಪ್ರಣೀತ್ ಅಂತ ಒಬ್ರು ಕೋಚ್ ಇದ್ದಾರೆ, ಅವರು ಹೇ ಬಾಲ್ ಅಲ್ಲಿ ಹೆಲ್ಪ್ ಮಾಡಿದ್ರು. ಸೊ ಇಬ್ರು ನಮ್ ಕೋಚ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಪ್ಲಸ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಂದೆ ಹೋಗಕ್ಕೆ. ಮುಂಚೆ ಎಲ್ಲ ಯಾರು ಕೋಚಿಂಗ್ ಯಾರು ಕೊಡ್ತಾ ಇರ್ಲಿಲ್ಲ. ನಮ್ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಇದ್ದಾರೆ ಚೆನ್ನಾಗಿ ಆಡೋರು, ಚಂದ್ರು ಬೈ ಅಂತಿದ್ದಾರೆ, ಅವರೆಲ್ಲ ಸ್ವಲ್ಪ ಹೇಳ್ಕೊಡೋರು, ಆಡೋರು. ನಮ್ಮ ಅಣ್ಣನು ತುಂಬಾ ಚೆನ್ನಾಗಿ ಆಡ್ತಿದ್ರು, ಸೊ ಅವರು ಹೇಳ್ಕೊಡೋರು. ಬಟ್ ಆತರ ಕೋಚ್ ಅಂತ ಯಾರು ಇಲ್ಲ. ಇವಾಗ ಸ್ವಲ್ಪ ಕೋಚಿಂಗ್ ಕೊಡ್ತಾ ಇದ್ದಾರೆ ನಮ್ಗೆ ಆಫ್ಟರ್ ದ ಇಂಟರ್ನ್ಯಾಷನಲ್ಸ್. ಓಕೆ.
ಸೊ ಅಪಾರ್ಟ್ ಫ್ರಮ್ ಪ್ಯಾರಾ ಸ್ನೂಕರ್ ಪ್ಲೇಯರ್ ನೀವು ಫ್ಯಾಷನ್ ಇಂಡಸ್ಟ್ರಿಗೆ ಹೋಗಿದ್ದೀರಾ ಆಸ್ ಎ ಫ್ಯಾಷನ್ ಕೊರಿಯೋಗ್ರಫರ್ ಆಗಿರ್ಬೋದು ಜ್ಯೂರಿ ಆಗಿರ್ಬೋದು ಸೊ ಅದ್ರ ಬಗ್ಗೆ ಹೇಳ್ತೀರಾ? ಅದೇ ಮುಂಚೆ ವೆನ್ ಐ ವಾಸ್ ಇನ್ ಕಾಲೇಜ್ ನಮ್ ಟೀಮ್ ಇತ್ತು ಒಂದು. ಸೊ ನಾವು ಸುಮ್ಮನೆ ಫ್ಯಾಷನ್ ಶೋ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ವಿ. ಇಲ್ಲಿ ಪ್ರೈಸ್ ಗೆದ್ವಿ. ಸೊ ಹಂಗೆ ಹೋಗಿ ಹೋಗಿ ಬೇರೆ ಕಡೆ ಎಲ್ಲ ಹೋಗಿ ಹೋಗಿ ಗೆದ್ಕೊಂಡ್ ಬರ್ತಿದ್ವಿ. ಸೊ ನಾನು ಐಡಿಯಾಸ್ ಮಾಡಿ ಮಾಡಿ ಫಾರ್ಮೇಶನ್ ಎಲ್ಲ ಮಾಡ್ತಿದ್ದೆ. ಹೇಳ್ತಾರಲ್ಲ ದೇವ್ರು ಒಂದ್ ಕಿತ್ಕೊಂಡ್ರೆ 4 ಕೊಡ್ತಾರೆ ಅಂತ, ಆ ತರ ನಂಗೆ ತುಂಬಾ ಐಡಿಯಾಸ್ ಬರ್ತಿತ್ತು. ಸೊ ಅದ್ರಿಂದ ಫ್ಯಾಷನ್ ಶೋ ಎಲ್ಲ ಕೊರಿಯೋಗ್ರಾಫ್ ಮಾಡಿ ಎಲ್ಲ ಗೆಲ್ತಿದ್ವಿ. ಅದ್ರಿಂದಾನೇ ನಾವು ತುಂಬಾ ಫೇಮಸ್ ಆಗಿದ್ದಾಗ ಜನ ನನ್ನ ಜೂರಿಯಾಗಿ ಕರೀತಾ ಇದ್ರು. ಓಕೆ, ಖಂಡಿತವಾಗ್ಲು ಯಾವ್ದೋ ಒಂದು ವಿಷಯದಲ್ಲಿ ಆಗಿರ್ಬೋದು ನಮ್ಮ ಪರಿಶ್ರಮ ನಾವು ಪಡ್ಬೇಕು, ಅದರಿಂದ ಫಲ ಬರೋದು ಬಿಡೋದು ಅದು ನೆಕ್ಸ್ಟ್ ವಿಷಯ. ಸೊ ಯಾವಾಗ್ಲೂ ನಾವು ಪರಿಶ್ರಮ ಪಟ್ರೇನೆ ಅದಕ್ಕೆ ತಕ್ಕಂತ ಫಲ ನಮಗ್ ಸಿಗೋದು ಅಂತ ಹೇಳೋದು. ಸೊ ಇದಲ್ದೇನೆ ನಿಮಗೆ ಬೇರೆ ಏನು ಹಾಬೀಸ್ ಇದೆ? ನಾನು ಎಲ್ಲ ಆಡ್ತಿದ್ದೆ, ಕ್ರಿಕೆಟ್ ಆಡ್ತಿದ್ದೆ, ಮುಂಚೆ ಫುಟ್ಬಾಲ್ ಆಡಿದ್ದೀನಿ, ಆಮೇಲೆ ಎಲ್ಲ ಆಡ್ತಿದ್ದೆ. ಬಟ್ ಮೇನ್ಲಿ ಸ್ನೂಕರ್ ಜಾಸ್ತಿ ಆಡ್ತಿದ್ದು. ಮತ್ತೆ ಡ್ಯಾನ್ಸಿಂಗ್ ನನ್ನ ಹಾಬಿ ಇದೆ. ತುಂಬಾ ಚೆನ್ನಾಗಿ ಡ್ಯಾನ್ಸು ಮಾಡ್ತೀನಿ. ನ್ಯಾಷನಲ್ ಲೆವೆಲ್ ಎಲ್ಲ ಗೆದ್ದಿದ್ದೀನಿ. ಮತ್ತೆ ಜಡ್ಜಿಂಗು ಮಾಡಿದ್ದೀನಿ ಡ್ಯಾನ್ಸ್ ಕಾಂಪಿಟೇಷನ್ಸ್ ಅಲ್ಲಿ. ತುಂಬಾ ಚೆನ್ನಾಗಿ ಡ್ಯಾನ್ಸು ಮಾಡ್ತೀನಿ. ಚೈಲ್ಡ್ಹುಡ್ ಇಂದ ಡ್ಯಾನ್ಸಿಂಗ್ ಅಂದ್ರೆ ಮ್ಯೂಸಿಕ್ ಬಂದ್ರೆ ಸಾಕು ಎಲ್ಲೇ ಇದು ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಹಂಗೆ ಅದು ಒಂದು ಹಾಬಿ ಇದೆ. ಓಕೆ, ಸೊ ನಿಮ್ ತರನೇ ಈಗ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಅಚೀವ್ ಮಾಡ್ಬೇಕು ಅಂತೀರಾ ಯುವ ಜನತೆಗೆ, ನಿಮ್ಮಿಂದ ಏನ್ ಮೆಸೇಜ್ ಹೇಳ್ತೀರಾ? ಏನೇ ಇರ್ಲಿ ಟ್ರೈ ಮಾಡ್ತಾ ಇರ್ಬೇಕು, ಯಾವತ್ತೂ ಹೋಪ್ ಕಳ್ಕೋಬಾರ್ದು. ಸ್ಟಾರ್ಟಿಂಗ್ ನಾನು ಟ್ರೈ ಮಾಡ್ಬೇಕಾದ್ರೆ ನಮ್ಮ ಮನೇಲೂ ನೀನು ಅಷ್ಟು ಖರ್ಚು ಮಾಡ್ಕೊಂಡು ಹೋಗ್ತೀಯ ಫಾರಿನ್ಗೆ, ನಿಂಗೆ ಏನ್ ಸಿಗತ್ತೆ, ಬರೀ ಅವಾರ್ಡ್ಗೋಸ್ಕರ ಹೋಗ್ತೀಯ, ಅಮೌಂಟು ಸಿಗಲ್ಲ ಅಂತೆಲ್ಲ ಹೇಳ್ತಿದ್ರು. ಮನೆಗೆ ಗೊತ್ತಿರ್ಲಿಲ್ಲ ಇದ್ರದ್ದು ಏನ್ ಸಿಗತ್ತೆ ಅಂತ ವ್ಯಾಲ್ಯೂ. ಸೊ ಹಂಗೆ ಹೇಳ್ತಿದ್ರು. ಬಟ್ ಆಮೇಲೆ ಅವ್ರಿಗೂ ಗೊತ್ತಾಯ್ತು, ಅವ್ರಿಗೂ ಅರಿವಾಯ್ತು, ಇಲ್ಲ ಇದ್ರಲ್ಲಿ ಒಳ್ಳೆ ಸ್ಕೋಪ್ ಇದೆ. ಈಗ ನೆಕ್ಸ್ಟ್ ಪ್ಯಾರಾ ಒಲಿಂಪಿಕ್ಸ್ಗೆ ನಮ್ ಸ್ನೂಕರ್ ಬರ್ಬೋದು ಅಂತ ಹೇಳ್ತಾ ಇದಾರೆ. ಮುಂಚೆ ಇರ್ಲಿಲ್ಲ ಸ್ನೂಕರ್ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ. ಸೊ ಈ ಸತಿ ಬರ್ಬೋದು. ಸೊ ನಾನು ಟ್ರೈ ಮಾಡಿ 5 years ಇಂದ ಟ್ರೈ ಮಾಡಿದಕ್ಕೆ ಈಗ ಸಕ್ಸಸ್ ಸಿಕ್ತು. ಸೊ ಎಲ್ಲರಿಗೂ ಅದೇ ಹೇಳೋದು, ನೆವರ್ ಲೂಸ್ ಹೋಪ್. ಏನೇ ಆಗ್ಲಿ ಟ್ರೈ ಮಾಡ್ತಾ ಇರಿ, ಒಂದಲ್ಲ ಒಂದ್ ದಿವಸ ಸಕ್ಸೀಡ್ ಆಗೇ ಆಗ್ತೀರಾ. ನೀವ್ ಹೇಳ್ದಂಗೆ ಪರಿಶ್ರಮಕ್ಕೆ ಬೆಲೆ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಹೌದು ಸರ್. ಅಂಡ್ ಸೆಲೆಬ್ರಿಟೀಸ್ ಜೊತೆ ಎಲ್ಲ ಬಹಳಷ್ಟು ಫೋಟೋಸ್ ಕಾಣಿಸ್ಕೊಂಡಿದ್ದೀರಾ. ಅಂಡ್ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಅಂತಾನೆ ಹೇಳ್ಬೋದು ನೀವು. ಸೊ ನಿಮ್ಮ ಹಾಗೂ ಸೆಲೆಬ್ರಿಟೀಸ್ ಮಧ್ಯೆ ಒಡನಾಟ ಹೇಗೆ? ಸೆಲೆಬ್ರಿಟೀಸ್ ಏನಾಗ್ತಿತ್ತು ಅಂದ್ರೆ, ನಾವು ಅದೇ ಫ್ಯಾಷನ್ ಶೋ ಟೀಮ್ ಇತ್ತಲ್ಲ, ಒಂದ್ಸತಿ ಒಬ್ರು ಕೇಳಿದ್ರು, ಕ್ಯಾನ್ ಯು ಕಮ್ ಫಾರ್ ದ ಶೂಟ್, ಎಲ್ಲ ನಿಮ್ ಟೀಮ್ ಅವ್ರನ್ನೆಲ್ಲ ಕರ್ಕೊಂಡು ಶೂಟ್ಗೋಸ್ಕರ ಬರ್ಬೋದಾ ಅಂತ. ನಾನು ಅನ್ಕೊಂಡೆ ಇಟ್ ಇಸ್ ಜಸ್ಟ್ ಜೋಕ್, ಯಾರೋ ಸುಮ್ನೆ ಪ್ರ್ಯಾಂಕ್ ಮಾಡ್ತಾರೆ. ಏಪ್ರಿಲ್ ಟೈಮ್ ಇತ್ತು. ಸೊ ಯಾರು ಏಪ್ರಿಲ್ ಫೂಲ್ ಮಾಡ್ತಾ ಇದ್ದಾರೆ ಅನ್ಕೊಂಡೆ. ನಾನ್ ಕರ್ಕೊಂಡ್ ಬಂದ್ಬಿಡ್ತೀನಿ, ಎಲ್ಲ ನಮ್ಮ ಮಾಡೆಲ್ಸ್ ಒಂದ್ 100 ಜನ ಇದಾರೆ ಅಂತ ಸುಮ್ನೆ ನಾನ್ ಬಿಲ್ಡಪ್ ಕೊಟ್ಬಿಟ್ಟು ಹೇಳ್ಬಿಟ್ಟೆ. ಆಮೇಲೆ ವೆನ್ ಇಟ್ ವಾಸ್ ಸ್ಯಾಟರ್ಡೆ, ದೇ ಕೇಮ್ ಆಫ್. ಪಯ್ಯ ಫಿಲಮ್ದು ಶೂಟಿಂಗ್ ಇತ್ತು. ಪಯ್ಯ ಫಿಲಮ್ ಶೂಟಿಂಗ್ ಅಲ್ಲಿ ಸೈಡ್ ರೋಲ್ಗೆ, ಮ್ಯಾರೇಜ್ ಸೀನ್ಗೆ ಎಲ್ಲ ನಮ್ಮ ಮಾಡೆಲ್ಸ್ ಬೇಕಾಗಿದ್ದು. ಸೊ ಆ ಟೈಮ್ ಅಲ್ಲಿ ನಾನು ಹೆಂಗೋ ಮ್ಯಾನೇಜ್ ಮಾಡಿ ಒಂದ್ 50 ಜನನ ಮ್ಯಾನೇಜ್ ಮಾಡಿ ಕರ್ಕೊಂಡ್ ಬಂದೆ ಶೂಟಿಂಗ್ಗೆ. ಅವಾಗ್ಲಿಂದ ನಾನು ಎಲ್ಲ ಪ್ರೊಡ್ಯೂಸರ್ ಎಲ್ಲ ಡೈರೆಕ್ಟರ್ ನಂಬರ್ ತಗೊಂಡು ನನ್ನ ಕರೆಯೋರು. ಶೂಟಿಂಗ್ ಇದ್ರೆ ಏನೇ ಬೇಕು ಅವ್ರಿಗೆ, ಇದರ ಜಾಗ ಬೇಕು, ಮೊಬೈಲ್ ಬೇಕು, ಬಾಡಿಗೆಗೆ ಏನೇ ಬೇಕಾದ್ರೆ ಲೈಕ್ ಅ ಮ್ಯಾನೇಜ್ಮೆಂಟ್ ಐ ಯೂಸ್ ಟು ಡೂ ಇನ್ ದ ಶೂಟ್. ಸೊ ಹಂಗಾಗಿ ಸೆಲೆಬ್ರಿಟೀಸ್ ಅಲ್ಲೂ ನಾನೆಲ್ಲ ಸೆಲೆಬ್ರಿಟಿನ ಮೀಟ್ ಆಗಕ್ಕೆ ಚಾನ್ಸ್ ಸಿಕ್ತು. I would give chance to everybody for the roles. ನಮ್ಮ ಅಪ್ಪ ಅಮ್ಮ, ನಮ್ಮ ತಮ್ಮ ಎಲ್ಲ ಮಾಡಿದ್ದಾರೆ ಪಯ್ಯ ಅಲ್ಲಿ. ತುಂಬಾ ಫಿಲಮ್ ಅಲ್ಲಿ, ಕೂಲ್ ಅಲ್ಲಿ, ತುಂಬಾ ಫಿಲಮ್ ಅಲ್ಲಿ ನಮ್ಮ ಆಕ್ಟಿಂಗ್ ಮಾಡಿಸಿದ್ದೀನಿ ಫ್ರೆಂಡ್ಸ್ ಎಲ್ಲ. ನಿಮ್ಮ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಗಳ ಬಗ್ಗೆ ಹೇಳಿ. ಈಗ ಮುಂಚೆ ನಾನು ಹಂಗೆ ಹೋಗ್ತಾ ಇದ್ದೆ ನೋಡಕ್ಕೆ. ದುಬೈಗೆ ಹೋಗಿದ್ದೆ, ಸಿಂಗಾಪುರ್ಗೆ ಹೋಗಿದ್ದೆ, ಎಲ್ಲ ಕಡೆ ಇಂಟರ್ನ್ಯಾಷನಲ್ ಹಂಗೆ ವಿಸಿಟ್ ಮಾಡಕ್ಕೆ ಆಸ್ ಅ ಟೂರಿಸ್ಟ್ ಹೋಗಿದ್ದೆ. ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಈ ಸತಿ ನಾನು ಹೋದಾಗ, ಸ್ಪೋರ್ಟ್ಸ್ಗೋಸ್ಕರ ಹೋದಾಗ ತುಂಬಾ ಖುಷಿ ಆಯ್ತು. ಲಾಸ್ ಆಂಜಲೀಸ್ ಹೋಗಿದ್ದೆ ಅಮೆರಿಕ ಅಲ್ಲಿ. ಸೊ ಅದರಲ್ಲಿ ನಂಗೆ ಆಲ್ಮೋಸ್ಟ್ ಎಲ್ಲ ಸ್ಪಾನ್ಸರ್ ಆಗಿತ್ತು. ಫುಲ್ಲಿ ಸ್ಪಾನ್ಸರ್ಡ್ ಬೈ WPA, ವರ್ಲ್ಡ್ ಪೂಲ್ ಅಸೋಸಿಯೇಷನ್ ಇಂದ ಟೋಟಲಿ ಸ್ಪಾನ್ಸರ್ಡ್ ಇತ್ತು. KDBSA ಅವ್ರ ಹೆಲ್ಪ್ ಇಂದ. ಸೊ DBSFI ಅವರು ಹೆಲ್ಪ್ ಮಾಡಿದ್ರು ನಮ್ಗೆ. ಸೊ ಈ ಕಡೆಯಿಂದ ನಾವು ಹೇಬಾಲ್ ಆಡಕ್ಕೆ ಲಾಸ್ ಆಂಜಲೀಸ್ಗೆ ಹೋಗಿದ್ವಿ. ನೆಕ್ಸ್ಟ್ ಬ್ಯಾಂಕಾಕ್ ಹೋಗಿದ್ವಿ ಸ್ನೂಕರ್ ಆಡಕ್ಕೆ. ಸೊ ಬ್ಯಾಂಕಾಕ್ ಅಲ್ಲಿ ಒಳ್ಳೆ ವರ್ಲ್ಡ್ ಚಾಂಪಿಯನ್ಶಿಪ್ ಫಸ್ಟ್ ಟೈಮ್
ಪ್ಯಾರಾ ವರ್ಲ್ಡ್ ಚಾಂಪಿಯನ್ಶಿಪ್ ಫಸ್ಟ್ ಟೈಮ್ ಆಗಿರೋದು. ಸೂಪರ್. ಸೊ ಎಸ್, ಈ ನಿಮ್ಮ ಲೈಫ್ ಅಚೀವ್ಮೆಂಟ್ ಅಲ್ಲಿ ಆಗಿರ್ಬೋದು, ಇಲ್ಲಿವರೆಗೂ ನೀವು ಫೇಸ್ ಮಾಡಿದಂತ ಚಾಲೆಂಜಸ್? ಚಾಲೆಂಜಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಈಗ ನಾನು ಡ್ಯಾನ್ಸ್ ಮಾಡುವಾಗ ನನ್ನ ಕಾಲಿಗೆ ಏಟಾಗ್ತಿತ್ತು, ಕಾಲು ನೋವ್ತಿತ್ತು, ನಾನು ನಿಂತ್ಕೊಳ್ಳೋದೇ ಮಂಡಿ ಮೇಲೆ. ಸೊ ಅವೆಲ್ಲ ಪ್ರೆಷರ್ ಇದ್ದೇ ಇರುತ್ತೆ, ನೋವು ಎಲ್ಲ ಇದ್ದೇ ಇರುತ್ತೆ. ಬಟ್ ಆ ನೋವನ್ನ ಓವರ್ಕಮ್ ಮಾಡ್ಕೋಬೇಕು. ಎಲ್ಲ ಇರೋದೇ ನಮ್ ಬ್ರೈನ್ ಅಲ್ಲಿ, ಎಲ್ಲ ಇರೋದೇ ನಮ್ ಕೈಯಲ್ಲೇ. ನಾವ್ ಹೆಂಗ್ ನೋಡ್ಕೋತೀವಿ, ಹೆಂಗ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯು ಶುಡ್ ಕೇರ್ ಅಬೌಟ್ ಯುವರ್ ಸೆಲ್ಫ್ ಅಂಡ್ ಗೋ ಮೋರ್. ಸೊ ಇದೆಲ್ಲರ ಜೊತೆಗೆ ನೀವು ನಿಮ್ಮನ್ನ ಸೋಷಿಯಲ್ ವರ್ಕ್ ಅಲ್ಲಿ ಕೂಡ ತೊಡಗಿಸ್ಕೊಂಡಿದ್ದೀರಾ. ಸೊ ಆ ಸರ್ವಿಸ್ ಬಗ್ಗೆ ಏನಾದ್ರು ಹೇಳ್ತೀರಾ? ಏನಂದ್ರೆ, ನನ್ನಂತ ಯಾರೇ ಹೆಲ್ಪ್ ಕೇಳ್ಕೊಂಡು ಬಂದ್ರೆ ನಾನು ತುಂಬಾ ಟ್ರೈ ಮಾಡ್ತಿದ್ದೆ ಹೆಲ್ಪ್ ಮಾಡಕ್ಕೆ. ಎಲ್ಲರೂ ಅನ್ಕೋತಿದ್ರು ಟ್ರೈ ಮಾಡೋಣ, ಇವ್ರ ಹತ್ರ ಕೇಳೋಣ, ಟ್ರೈ ಆದ್ರೆ ಮಾಡ್ಕೊಡ್ತಾರೆ ಅಂತ. ಸೊ ಎವ್ರಿ ಟೈಮ್ ಐ ಯೂಸ್ ಟು ಥಿಂಕ್ ಏನಾದ್ರು ಒಂದು ಹೆಲ್ಪ್ ಮಾಡ್ಬೇಕು ಜನಗಳಿಗೆ. ನನಗೆ ಒಂಥರ ಹೆಲ್ಪಿಂಗ್ ನೇಚರ್ ತುಂಬಾ ಇದೆ. ಸೊ ಐ ಲೈಕ್ ಟು ಹೆಲ್ಪ್ ಪೀಪಲ್. ಸೊ ಯಾರಾದ್ರೂ ಕಷ್ಟದಲ್ಲಿ ಇದ್ದಾರೆ ಅಂತ ಕಂಡ್ರೆ ಸಾಕು, ನಂಗೆ ಅನ್ಸುತ್ತೆ ಐ ಶುಡ್ ಹೆಲ್ಪ್ ದೆಮ್ ಅಂತ. ಸೊ ಏನೇನಾಗತ್ತೆ ನನ್ನ ಕೈಯಲ್ಲಿ ಟ್ರೈ ಮಾಡ್ತಾ ಇರ್ತೀನಿ. ಈಗ ನಾನು ಏನೇನ್ ಮಾಡಿದೀನಿ ಅದು ಹೇಳಕ್ ಇಷ್ಟಪಡಲ್ಲ, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಸೋಷಿಯಲಿ ಹೆಲ್ಪ್ ಪೀಪಲ್ ಟು ಕಮ್ ಔಟ್ ಅಷ್ಟೇ ಹೇಳ್ಬೋದು. ಸೊ ನೀವು ಯಾವ ಕಂಟ್ರೀಸ್ ಮೇಲೆ ಪ್ಲೇ ಮಾಡಿದ್ದೀರಾ ಅಂಡ್ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ, ಸ್ಕೋರಿಂಗ್ ಹೇಗೆ? ನಾವು ಲಾಸ್ ಏಂಜಲೀಸ್ ಹೋದಾಗ ಅರೌಂಡ್ 20 to 25 ಕಂಟ್ರೀಸ್ ಬಂದಿದ್ರು ಆಲ್ ಓವರ್ ದ ವರ್ಲ್ಡ್. ಸೊ ಎಲ್ಲರ ಜೊತೆ ಆಡೋದು ತುಂಬಾ ಚಾಲೆಂಜಿಂಗ್ ಆಗಿತ್ತು, ತುಂಬಾ ಸಖತ್ತಾಗಿತ್ತು. ಅದ್ರಲ್ಲಿ ಎರಡೇ ಕ್ಯಾಟಗರಿ ಮಾಡಿದ್ರು, ಒಂದು ವೀಲ್ ಚೇರು, ಒಂದು ಸ್ಟ್ಯಾಂಡಿಂಗ್. ಸೊ ಸ್ಟ್ಯಾಂಡಿಂಗ್ ಅಲ್ಲಿ ನಾವೆಲ್ಲರೂ ಇದ್ವಿ. ಒಬ್ರಿಗೆ ಕೈ ಇರ್ಲಿಲ್ಲ, ಒಬ್ರಿಗೆ ಕಾಲಿಲ್ಲ, ಒಂದ್ ಕಾಲ್ ಇರ್ಲಿಲ್ಲ, ಒಬ್ರಿಗಂತೂ 2 ಕೈನೂ ಇಲ್ಲ, ಬರೀ ಕಾಲಲ್ಲೇ ಆಡ್ತಿದ್ರು. ಚೈನಾದವನು ಒಬ್ಬ, ಇಟ್ ವಾಸ್ ಸೋ ಅಮೇಝಿಂಗ್. 2 ಕಾಲಲ್ಲೇ ಆಡ್ತಿದ್ದ, ಒಂದ್ ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿ ಒಂದ್ ಕಾಲಲ್ಲಿ ಹೊಡಿತಿದ್ದ. ಇಟ್ ವಾಸ್ ಲೈಕ್ ಅಮೇಝಿಂಗ್. ಅವ್ನು ನೋಡಿ ನಾನೇ ಶಾಕ್ ಆದೆ. ಬಟ್ ಇಟ್ ವಾಸ್ ವೆರಿ ನೈಸ್. ನಾನು ಅಮೆರಿಕಾದವ್ರ ಮೇಲೆ ಆಡಿದಾಗ ಐ ವಿನ್ ಆನ್ 7-0. ಅದು ಅಮೆರಿಕಾಗ ಹೋಗಿ ಅವ್ರನ್ನೇ ಸೋಲ್ಸಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಭಾರತದ ವ್ಯಕ್ತಿ ಹೋಗಿ. ಸೊ ಅದಾದ್ಮೇಲೆ ಲಂಡನ್ ಅವ್ರ ಮೇಲೂ ಬಿತ್ತು, ಅವ್ರ ಮೇಲೂ ಗೆದ್ದೆ. ಸೊ ಕ್ವಾರ್ಟರ್ ಫೈನಲ್ಸ್ ಗಂಟ ಹೋಗಿ ಸೆಮೀಸ್ ಅಲ್ಲಿ ಸೋತ್ಬಿಟ್ಟೆ. ಸೊ ನೆಕ್ಸ್ಟ್ ಟೈಮ್ ಐ ವಿಲ್ ಕಮ್ ಟು ದ ಫೈನಲ್. ಡೆಫಿನೆಟ್ಲಿ ವಿನ್ ಆಗ್ತೇವೆ ಸರ್, ಯಾಕಂದ್ರೆ ಅದ್ ಹಿಂದೆ ಇರುವಂತ ಪರಿಶ್ರಮ ಅಂತದ್ದು. ಸೊ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ ಅದಕ್ಕೆ. ಅಂಡ್ ನೀವು ನಿಮ್ಮನ್ನ ನಾವು ಮತ್ತೆ ನಮ್ಮ ಭಾರತವನ್ನ ರೆಪ್ರೆಸೆಂಟ್ ಮಾಡೋದನ್ನ ನೋಡೋದಕ್ಕೆ ಬಯಸ್ತೀವಿ. ಇಂಟರ್ನ್ಯಾಷನಲ್ ಪ್ಯಾರಾ ಸ್ನೂಕರ್ ಟೂರ್ನಮೆಂಟ್ ಅಲ್ಲಿ ಎಷ್ಟು ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿತ್ತು ಅಂಡ್ ನಮ್ ಇಂಡಿಯಾ ಇಂದ ಎಷ್ಟು ಜನ ಪ್ಲೇಯರ್ಸ್ ಬಂದಿದ್ರು? ಅದರಲ್ಲಿ ಇಂಟರ್ನ್ಯಾಷನಲ್ ಅರೌಂಡ್ 150 ಪ್ಲೇಯರ್ಸ್ ಇದ್ರು. ಅದರಲ್ಲಿ 75 ಬಂದು ಸ್ಟ್ಯಾಂಡಿಂಗ್, ಮತ್ತೆ 75 ಬಂದು ಸಿಟ್ಟಿಂಗ್ ಕ್ಯಾಟಗರಿ, ವೀಲ್ ಚೇರ್ ಕ್ಯಾಟಗರಿಯಲ್ಲಿ ಇದ್ರು. ಸೊ ನಮ್ಮ ಇಂಡಿಯಾದಿಂದ ಆಲ್ಮೋಸ್ಟ್ 10 ಪ್ಲೇಯರ್ಸ್ ಬಂದಿದ್ರು. ಸೊ ಅಷ್ಟೇನಾ ಸರ್? ಬರೀ 10 ಜನ ಅಷ್ಟೇನೆ? ನಮ್ಮ ಇಂಡಿಯಾ ಪಾಪ್ಯುಲೇಷನ್ 130 crore ಇದೆ. 10 ಜನ ಅಂತಂದ್ರೆ 0.1% ಅಲ್ಲ. ಸೊ ಇದಕ್ಕೆ ಪ್ರಾಪರ್ ಅದರ ಸಪೋರ್ಟ್ ಇಲ್ಲ ಅಂತ ಹೇಳ್ತೀರಾ? ಏನಾಗಿದೆ ಅಂದ್ರೆ, ಈ ಪ್ಯಾರಾ ಸ್ನೂಕರ್ ಸ್ಟಾರ್ಟ್ ಆಗಿರೋದು ಇತ್ತೀಚೆಗೆ, ಅಂದ್ರೆ ಲೈಮ್ ಲೈಟ್ ಬರ್ತಾ ಇರೋದು ಇತ್ತೀಚೆಗೆ. ನಾವೆಲ್ಲ ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಬಟ್ ಚಾನ್ಸ್ ಯಾವತ್ತೂ ಸಿಕ್ಕಿರ್ಲಿಲ್ಲ. ಬಟ್ ಈ ಸತಿ ನಮ್ಗೆ ಚಾನ್ಸ್ ಸಿಕ್ಕಿದೆ. ವಿ ಆರ್ ವೆರಿ ಲಕ್ಕಿ. ಇಷ್ಟು ಕೋಟಿ ಜನದಲ್ಲಿ ನಾವು 10 ಜನ ಸೆಲೆಕ್ಟ್ ಆಗಿ ಹೋಗಿರೋದು, ಇಟ್ಸ್ ಲೈಕ್ ಅಮೇಝಿಂಗ್. ವಿ ಆರ್ ಟಾಪ್ ಆಫ್ ದ ವರ್ಲ್ಡ್ ಅನ್ಸ್ಬೇಕು ನಮ್ಗೆ. ಸೊ ಇದು ತುಂಬಾ ಓಪನ್ ಆಗಿ ಎಲ್ಲರಿಗೂ ಗೊತ್ತಾಗಂತ ಇಷ್ಟೇ ಜನ ಇದ್ದಾರೆ. ಎಲ್ಲರಿಗೂ ಗೊತ್ತಾಗಿದ್ರೆ ಜಾಸ್ತಿ ಜನ ಆಗ್ಬೋದು ಇನ್ನ ಮುಂದೆ. ಬಟ್ ಐ ಫೀಲ್ ಗೌರ್ಮೆಂಟ್ ಇಂದ ಸಪೋರ್ಟ್ ಜಾಸ್ತಿ ಬೇಕು ನಮ್ಗೆ. ತುಂಬಾ ಸಿಗ್ತಾ ಇಲ್ಲ ಅಷ್ಟು ಗೌರ್ಮೆಂಟ್ ಇಂದ. ಬೇರೆ ಸ್ಪೋರ್ಟ್ಸ್ ಸಿಗಷ್ಟು ಸಿಗ್ತಾ ಇಲ್ಲ ನಮ್ಗೆ. ಸೊ ಈ ಸ್ಪೋರ್ಟ್ಸ್ಗೂ ತುಂಬಾ ಈ ಪ್ಯಾರಾ ಒಲಿಂಪಿಕ್ ಬಂದ ಮೇಲೆ ಐ ಥಿಂಕ್ ಆಗ್ಬೋದು. ನಿಮ್ಮ ಲೈಫ್ ನಲ್ಲಿ ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಅಥವಾ ಸಾರಿ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಥ್ಯಾಂಕ್ಸ್ ಅಂದ್ರೆ ಫಸ್ಟ್ ಗಾಡ್ಗೆ ಹೇಳ್ಬೇಕು, ಇಂಥ ಒಳ್ಳೆ ಲೈಫ್ ಕೊಟ್ಟಿದ್ದಕ್ಕೆ. ಎಲ್ಲಾರು ಹಿಂಗಾದ್ರೆ ಎಲ್ಲಾರು ಬಂದು ಅಯ್ಯೋ ಪಾಪ ಅಂತ ನಾನು ಅವ್ರಿಗೆ ಹೇಳ್ತೀನಿ, ನನ್ ಪಾಪ ಅನ್ಬೇಡ, ನಿನ್ಕಿಂತ ಚೆನ್ನಾಗೇ ಇದ್ದೀನಿ, ನಿನ್ಕಿಂತ ಖುಷಿಯಾಗೇ ಇದ್ದೀನಿ ಅಂತ ಹೇಳ್ತೀನಿ. ಮತ್ತೆ ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಅನ್ಬೇಕು ಅಂತ, ಯಾಕಂದ್ರೆ ಅವ್ರು ಇಲ್ದೋದ್ರೆ ಈ ನನ್ನ ಲೈಫ್ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ನಮ್ಮ ಪೇರೆಂಟ್ಸು ನನ್ ಗಾಡ್ ತರನೇ. ಸೊ
ಗಾಡ್ ಮತ್ತೆ ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಅನ್ಬೇಕು ಅಂತೀವಿ. ಬಟ್ ನಮ್ಮ ಫ್ಯಾಮಿಲಿ ಪೀಪಲ್ ಮತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಅಂತೀವಿ. ಸೂಪರ್ ಸರ್, ಬಿಗ್ ಸಲ್ಯೂಟ್ ಟು ಯು. ಓಕೆ ಸರ್, ಸಾರಿ ಯಾರು ಹೇಳ್ಬೇಕು ಅನ್ಕೊಂಡಿದ್ದೆ? ಸಾರಿ, ಆಕ್ಚುಲಿ ನಂಗನ್ಸಲ್ಲ ಯಾರಿಗಾದ್ರೂ ನಾನು ನೋವಿಸಿದೀನಿ ಇಲ್ಲ ಯಾರು ಕೆಟ್ಟದೇನಾದ್ರು ಮಾಡಿದೀನಿ ಅಂತ. ಬಟ್ ನನ್ನಿಂದ ಏನಾದ್ರು ಗೊತ್ತಿಲ್ಲದೆ ಏನಾದ್ರು ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಬೇಜಾರು ಮಾಡ್ಕೊಬೇಡಿ ಅಷ್ಟೇ ಹೇಳ್ಬೋದು. ಸೊ ನಿಮ್ಮ ಸ್ನೂಕರ್ ಪ್ಲೇಯರ್ ಟೂರ್ನಮೆಂಟ್ ಅಲ್ಲಿ ಏನಾದ್ರು ಈ ತರ ಹೈ ವೋಲ್ಟೇಜ್ ಟೂರ್ನಮೆಂಟ್ಸ್ ಅಥವಾ ಯಾವ್ದಾದ್ರು ಮ್ಯಾಚಸ್ ಆಡಿದ್ದೀರಾ? ಹೌದು, ಈ ಸತಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಪಾಕಿಸ್ತಾನದಿಂದ ಒಬ್ರು ಭಟ್ ಅಂತ, ಆಜಾದ್ ಭಟ್ ಅನ್ಸುತ್ತೆ ಅವ್ರ ಹೆಸರು ಅಂತ ಬಂದಿದ್ರು. ಈ ವಾಸ್ ಅ ವೆರಿ ಗುಡ್ ಪ್ಲೇಯರ್ ಸ್ನೂಕರ್ ಅಲ್ಲಿ. ಸೊ ಅವ್ರದ್ದು ನಮ್ ಫ್ರೆಂಡ್ ಬಿತ್ತು ಮ್ಯಾಚ್, ನಮ್ ಇಂಡಿಯಾ ಪ್ಲೇಯರ್ ಮತ್ತೆ ಅವನದು ಬಿತ್ತು. He scored 86 points in one chance. 86 points without break. He was like ಇದು ಒಂಥರ ವರ್ಲ್ಡ್ ರೆಕಾರ್ಡ್ ತರನೇ ಅನ್ಸ್ಬೋದು. ಬಟ್ he was very good. ಬಟ್ ಅವರು ಪಾಕಿಸ್ತಾನದಿಂದ ಇರ್ಲಿ ಎಲ್ಲಿಂದ ಇರ್ಲಿ, he was so sweet with us. ಅವರು ಬ್ರದರ್ ತರ ನಮ್ಮನ್ನ ಟ್ರೀಟ್ ಮಾಡಿ ನನ್ಗೆ ನನ್ ಬ್ಯಾಗ್ ಇಟ್ಕೊಂಡು ಹೆಲ್ಪ್ ಮಾಡಿದ್ದಾರೆ. ಯಾರು ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನಾವ್ ಅನ್ಕೋತೀವಿ ಹಂಗೆ ಅಂತ, ಬಟ್ ಎಲ್ಲಾರು ಮನ್ಸು ಸೇಮೆ, ಒಳ್ಳೆಯವರೇ. ಏನಿದೆ ಪಾಕಿಸ್ತಾನ ಇದ್ರೇನು ಇಂಡಿಯಾ ಇದ್ರೇನು ಎಲ್ಲ ಮನ್ಸೇನೆ, ಎಲ್ಲ ಬ್ಲಡ್ ಅಲ್ಲೂ ರಕ್ತಾನೆ ಇರೋದು. ನಮ್ಮ ಇಂಡಿಯನ್ ಫ್ಲಾಗ್ ನ ನಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ನಮ್ಗೆ ಪ್ರೌಡ್ ಮೂಮೆಂಟ್. ಬಟ್ ನೀವು ನಿಮ್ ಚೆಸ್ಟ್ ಮೇಲೆ ವೇರ್ ಮಾಡಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದೀರಾ. ಸೊ ಆ ಒಂದು ಹೆಮ್ಮೆ ವಿಚಾರ ನಿಮ್ಗೆ ಹೆಂಗ್ ಅನ್ಸುತ್ತೆ? ಅಯ್ಯೋ, ದಟ್ ಈಸ್ ಲೈಕ್ ಟಾಪ್ ಮೋಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಎಷ್ಟು ಖುಷಿ ಆಯ್ತು ಅಂದ್ರೆ, ಫಸ್ಟ್ ಟೈಮ್ ನಮ್ಗೆ ಈ ಜರ್ಸಿ ಕೊಟ್ಟಾಗ ಐ ವಾಸ್ ಲೈಕ್, ರಾತ್ರಿ ನಂಗೆ ನಿದ್ರೆನೇ ಬರ್ಲಿಲ್ಲ. ಅದು ಹಾಕೊಂಡು ಆಡುವಾಗ ಹೆಂಗ್ ಅನ್ಸುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ಮತ್ತೆ ಅಲ್ಲಿ ಹೋಗಿ ಹಾಕೊಂಡು ಆಡಿದಾಗ ಇಟ್ ವಾಸ್ ಲೈಕ್ ಮೈ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಸೂಪರ್ ಸರ್, ಬಿಗ್ ಸಲ್ಯೂಟ್ ಟು ಯು ಫಾರ್ ರೆಪ್ರೆಸೆಂಟಿಂಗ್ ಇಂಡಿಯಾ. ನನ್ಗೂ ಸ್ನೂಕರ್ ಗೇಮ್ ಬಗ್ಗೆ ತುಂಬಾ ಎಕ್ಸೈಟಿಂಗ್ ಆಗಿ ಆಲೋಚನೆ ಬರ್ತಾ ಇದೆ. ಸೊ ನಿಮ್ ಜೊತೆ ಸ್ನೂಕರ್ ಗೇಮ್ ಆಡೋಣ, ಬನ್ನಿ. ಹೇಳ್ಕೊಡ್ತೀರಾ ನಿಮ್ಗೆ? ಶೋರ್. ಸೊ ಎಸ್, ಲೆಟ್ಸ್ ಗೋ. ಸೊ ಎಸ್, ಪೂಲ್ ಹತ್ರ ಬಂದಿದೀವಿ. ಅಲೋಕ್ ಸರ್, ಗೇಮ್ ಬಗ್ಗೆ ಹೇಳ್ಕೊಡಿ ನನಗೆ. ಫಸ್ಟ್ ಟೈಮಾ? ಎಸ್, ಫಸ್ಟ್ ಟೈಮ್. ಓಕೆ, ಬೇಸಿಕ್ ಇಂದ ಹೇಳ್ಕೊಡ್ಬೇಕಾಗತ್ತೆ. ಓಕೆ. ಇದು ಸ್ಟಿಕ್ ಆಯ್ತಾ, ಇದು ಚಾಕು ಆಯ್ತಾ. ಫಸ್ಟ್ ಚಾಕ್ ನ ನೀವು ಈಗ ಇಟ್ಕೊಂಡು ರಬ್ ಮಾಡಿ ಆ ಪಾಯಿಂಟ್ ನ ಶಾರ್ಟ್ ಮಾಡ್ಬೇಕು. ತಗೊಳ್ಳಿ ಮಾಡಿ. ಓಕೆ. ಸೊ ಈಗ ಇಲ್ಲಿ ವೈಟ್ ಬಾಲ್ ಇದೆ, ಅಲ್ಲಿ ಬಾಲ್ ಅಲ್ಲಿ 7 balls ಹೋಗಿ ಬ್ಲಾಕ್ ಬಾಲ್ ಹೊಡಿಬೇಕು. ಓಕೆ, ಬ್ಲಾಕ್ ಬಾಲ್. 7 balls ಯಾವ್ದು ಅಂದ್ರೆ 2 types ಆಫ್ ಬಾಲ್ ಇದೆ. ಒಂದು ಸ್ಟ್ರೈಪ್, ಒಂದು ಡಾಟೆಡ್. ಓಕೆ. ಫುಲ್ ಕಲರ್ ಬಂದು ಡಾಟೆಡ್, ಇನ್ನೊಂದು ಬಂದು ಸ್ಟ್ರೈಪ್ಸ್. ಸೊ ನಾವು ಯಾರು ಫಸ್ಟ್ 7 ಬಾಲ್ ಹೋಗಿ ಒಂದ್ ಕಲರ್ದು 8 ಲೈಕ್ ಕ್ಯಾರಮ್ ಅಲ್ಲಿ ರೆಡ್ ಇರತ್ತಲ್ಲ, ಆ ತರ ಬ್ಲಾಕ್ ಮೇನ್. ಸೊ 8 ಬಾಲ್ ಅಂತಾರೆ ಅದನ್ನ. 8 ನಂಬರ್ ಬಾಲ್ ನ ಯಾರು ಫಸ್ಟ್ ಹೊಡಿತಾರೆ ಅವರೇ ವಿನ್ನರ್. ಸೊ ಗೆಲ್ತೀರಾ ನನ್ನಿಂದ? ನೋಡೋಣ, ಟ್ರೈ ಮಾಡಿ. ಓಕೆ, ಓಪನ್ ಮಾಡ್ತೀನಿ ನಾನು, ಬ್ರೇಕ್ ಮಾಡ್ತೀನಿ. ಓಕೆ, ಪರ್ಫೆಕ್ಟ್. ಹೋಗತ್ತೆ. ಇದೇ ಏಮ್ ಇರ್ಬೇಕು, ಚೇಂಜ್ ಮಾಡ್ಬಾರ್ದು ಏಮು. ಅದನ್ನ ಟೈಟ್ ಆಗಿ ಇಟ್ಕೊಳ್ಳಿ ಹಿಂದೆದು. ಏಮ್ ಚೇಂಜ್ ಆಗ್ತಾ ಇದೆ. ಅರ್ಜೆಂಟ್. ನಿಮ್ ಜೊತೆ ಇಷ್ಟೊತ್ತು ಮಾತಾಡಿ ತುಂಬಾನೇ ಖುಷಿ ಆಯ್ತು ಅಲೋಕ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅಂಡ್ ಈ ಒಂದು ಮೈಸೂರು ವುಡ್ಸ್ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂ ಬಗ್ಗೆ ನೀವೇನ್ ಹೇಳ್ತೀರಾ? ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾನೇ ಗ್ರೇಟು. ನಮ್ಮಂತ ಪ್ಲೇಯರ್ಸ್ ಎಲ್ಲ ನೀವು ರೆಕಗ್ನೈಸ್ ಮಾಡಿಸಿ ಗೌರ್ಮೆಂಟ್ಗೂ ಗೊತ್ತಾಗಂಗ್ ಮಾಡ್ತಾ ಇದ್ದೀರಾ. ಸೂಪರ್ ವರ್ಕ್. ಹಿಂಗೆ ಮುಂದೆ ತುಂಬಾ ಬೆಳೀರಿ, ತುಂಬಾ ಜನ ಇಂಟರ್ವ್ಯೂ ಮಾಡಿ ತುಂಬಾ ಸಕ್ಸಸ್ ಸಿಗ್ಲಿ, 1 million ಫಾಲೋವರ್ಸ್ ಆಗಿ. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ ನಮ್ಗೆ ತುಂಬಾನೇ ಪ್ರೌಡ್ ಅಂತ ಅನಿಸ್ತಾ ಇದೆ. ಅಂಡ್ ಅಚೀವ್ಮೆಂಟ್ ಮಾಡಿರೋ ಸಾಧಕರಿಗೆ ನಮ್ಮ ಮೈಸೂರು ವುಡ್ಸ್ ಯೂಟ್ಯೂಬ್ ಚಾನಲ್ ಇಂದ ಜೆಮ್ಸ್ ಆಫ್ ಮೈಸೂರು ಅಂತ ಟೈಟಲ್ ಕೊಡ್ತಾ ಇದೀವಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ಒಂದು ಸಾಧನೆ ಮಾಡೋದಕ್ಕೆ ಛಲ ಅನ್ನೋದಿದ್ರೆ ಯಾವ್ದು ಕೂಡ ಅಡ್ಡಿ ಆಗೋದಿಲ್ಲ ಅನ್ನೋದಕ್ಕೆ ನಿಟ್ಟ ನಿದರ್ಶನ ಇವತ್ತಿನ ನಮ್ಮ ಸಾಧಕರು ಅಂತಾನೆ ಹೇಳ್ಬೋದು. ಹಾಗಾಗಿ ಮತ್ತೊಬ್ಬ ಸಾಧಕರೊಂದಿಗೆ ಮತ್ತೊಂದು ಎಪಿಸೋಡ್ ನಲ್ಲಿ ನಿನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ನಾಗದುರ್ಗ ಸೈನಿಂಗ್ ಆಫ್. ಕೀಪ್ ವಾಚಿಂಗ್ ಮೈಸೂರು ವುಡ್ಸ್ ಯೂಟ್ಯೂಬ್ ಚಾನಲ್.